LPG ಗ್ಯಾಸ್ ಒಳಗಿರ್ತಕ್ಕಂಥ ಅನಿಲ ಅನಿಲ ಅಲ್ಲ. ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಒಳಗಿರ್ತಕ್ಕಂಥ ಅನಿಲ ಪರೀಕ್ಷೆ ಒಳಗೆ ಒಂದು ಅಂಕ ತಟ್ಟಿ ಬೀಳ್ತೈತಿ. ಇದು ಯಾರೊಳಗೆ ಐತದ ಶಗನಿ ನೋಡಿಲ್ಲ, ಶಗನಿ ಶಗನಿ ವಾಸ ಬರ್ತೈತಿ. ಇದೀಗ ವಾಸ ಮಾಡಿಲ್ಲ, ಅಮೋನಿಯಾ ವಾಸ ಮಾಡಿದ್ರೆ ಈ ಜಾಗದಾಗ ಇದಂದ್ರ ಹೋಗೋ ಜಾಗ ನೋಡಿದ್ರ ಅಲ್ಲಿ ವಾಸನೆ ಆಗೈತಿ, ಅಮೋನಿಯಾ ಆಗೈತಿಲ್ಲ. ಈಗ ಮತ್ತೊಂದು ಪ್ರಶ್ನೆ ತಯಾರಾಗಬೇಕಣ್ಣ. ನಿಮ್ಮ ಓದಿ ಮುಗಿದೋಗಿತ್ತು ಮುದುಕರ ನೋಡ್ರಿ. ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ LPG ಇದ್ರೊಳಗ ಲೀಕೇಜ್ ಆಗ್ತೈತಿ ಮನ್ಯಾಗ. ಪ್ರಶ್ನೆ ಕೇಳ್ತಾನೆ ನಾನು ಈ SSLC ಕೇಳೋ ಪ್ರಶ್ನೆಗಳನ್ನ ನೀವು ಕೇಳಾಕತ್ತೀನಿ. LPG ಗ್ಯಾಸ್ ಲೀಕೇಜ್ ಆದಾಗ ನಮಗೆ ವಾಸನೆ ಬರುವಂತ ವಸ್ತು ಯಾವ? ವಾಸನೆ ಬರ್ತೈತೆ, ಲೀಕೇಜ್ ಆಗತೈತೆ ಅಂತ ಗೊತ್ತಾಗ್ತೈತೆ ನಮ್ಗೆ. ಅದ್ರ ಹೆಸರು ಲೀಕೇಜ್ ಅಂತಾರೆ. ಬರ್ಕೊಳ್ಳಿ. ಇಥೈಲ್ ಮರ್ಕ್ಯಾಪ್ಟನ್, ಇಥೈಲ್ ಮರ್ಕ್ಯಾಪ್ಟನ್, ಇಥೈಲ್ ಮರ್ಕ್ಯಾಪ್ಟನ್ ಈ ರಾಸಾಯನಿಕ ವಸ್ತು ಲೀಕೇಜ್ ಆಗೈತೆ. ಫಸ್ಟ್ ಇಥೇನ್ ವಾಸ ಬರೋದಿಲ್ಲ. ಇಥೈಲ್ ಮರ್ಕ್ಯಾಪ್ಟನ್ ಅನ್ನುವಂತ ವಸ್ತು ವಾಸನೆ ಬರೋದ್ರಿಂದ ನಮಗ LPG ಗ್ಯಾಸ್ ಲೀಕೇಜ್ ಆಗೈತೆ ಅಂತ ಗೊತ್ತಾಗ್ತದೆ. ಅರ್ಥ ಆಯ್ತು? ಇನ್ ನೆಕ್ಸ್ಟ್ ನೋಡಿ, ಈ ಎರಡು ಚಿತ್ರ ಅದಾವ ನಿಮ್ಗೆ. ಈ ಎರಡು ಚಿತ್ರ ಕಾಣ್ತಾವ, ಈ ಎರಡು ಅರ್ಥವ. ಈಗ ರೆಡ್ ಐತಿ, ಬ್ಲೂ ಐತಿ. ಅದನ್ನ ಇವೆರಡು ಅಕ್ಷರವಾಗಿ ನೋಡೋದು ಅದಾವೆಲ್ಲ. ರೈಟ್. ಇದೊಂದು ಪ್ರಶ್ನೆ ನೋಡ್ರಿ, ಕೇಳೋದಿಲ್ಲ ಒಬ್ಬ ಕೇಳ್ತೀರಿ ಅಂತ ಕೇಳೋದಲ್ಲ. ಇವೆರಡು ಪೀಸ್ ಅಷ್ಟ ಈಗ ಯಾವ ದೊಡ್ಡದೈತ್ರಿ? ರೆಡ್ ಬೆರೆಯಾಕತ್ತ ರೆಡ್ ದೊಡ್ಡದೈತಲ್ಲ. ಈಗ ಯಾವ ದೊಡ್ಡದೈತಿ? ಯಾವ ದೊಡ್ಡದೈತಿ? ಇದೀಗ ಎರಡು ಅಷ್ಟ ಅಂತಿರಲ್ಲ. ಈಗ ಯಾವ ದೊಡ್ಡದೈತಿ? ಈಗ ಯಾವ ದೊಡ್ಡದೈತಿ? ಈಗ ಯಾವ ದೊಡ್ಡದೈತಿ? ಬ್ಲೂ ಐತಿ. ಜಾಗದಾರ ಅಲ್ಲ, ಇದು ಸೈನ್ಸ್. ಯಾಕೆ ಹಿಂಗಾಗತ್ತಿದೆ? ಎರಡು ಅಟ್ಟದಾವ. ಯಾಕೆ ಹಿಂಗ? ಹಿಂಗ ಯಾಕೆ ಹಿಂಗಾಗ್ತದೆ? ಹಿಂಗ ಯಾಕೆ ನೋಡಿ ನಮಗೆ ಇದು ದೊಡ್ಡದೈತಿ. ರೈಟ್. ಇದ ಬ್ಲೂ ದೊಡ್ಡದೈತಿ, ಇದು ಸಣ್ಣದೈತಿ. ಇದು ಸಣ್ಣದೈತಲ್ಲ, ಇದ ವಾರ ಏನ್ ಜಾಗದಾಗ ಓಪನ್ ಐತಿ. ಯಾಕೆ ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಅದ್ರ ಉತ್ತರ ಇದಕ್ಕೆ ನೀರಷ್ಟೇ ನೋಡ್ರಿ. ಜನರಲ್ ಕ್ವಶನ್ ಸಿಗೋದಿಲ್ಲ ನಿಮ್ಗೆ ಯಾವಾಗ. ನಿಮ್ಮ ಶಾಲೆಗೆ ಮಂತ್ ಆಫ್ ಜನವರಿ ಎಂದ್ರೊಳಗೆ ಬರ್ತೀನಿ ನಾನು ಒಂದು ಕ್ವಶನ್ ಪೇಪರ್ ತೊಗೊಂಡ್ಬರ್ತು ವರ್ಷ ಗೊತ್ತೈತಿ. ಆ ಕ್ವಶನ್ ಪೇಪರ್ ಪ್ರತಿ ವಿಷಯದು 10 ಅಂಕದ್ದು ಇರ್ತಾವೆ, 6 ಸಬ್ಜೆಕ್ಟದ್ದು. ಆ 10 ಅಂಕಗಳನ್ನು ನಿಮ್ಗೆ ಆಪ್ಷನಲ್ ಕೊಟ್ಟಿರ್ತೀವಿ. 4 ಉತ್ತರ 1 ಪ್ರಶ್ನೆ. ಅದರೊಳಗೆ ಹೈಯೆಸ್ಟ್ ಅಂಕಗಳು ಯಾರು ಕೊಡ್ತಿಲ್ಲ, ಇಡೀ ತಾಲೂಕಿಗೆಲ್ಲ ಕಾಂಪಿಟೇಷನ್ ಇರ್ತಿರ್ತಾರೆ. ನೆನಪಿಟ್ಬೋದು. ಅದು ಸಕ್ಷನ್ ಸರ್ ಹೇಳಿರ್ತಾನೆ. ಆ ಇಡೀ ತಾಲೂಕಿನೊಳಗೆ ಫಸ್ಟ್ ಯಾವತ್ತಲ್ಲ ಸ್ಪೆಷಲ್ ಪ್ರೈಸ್ ಇರ್ತದೆ. ಇಡೀ ಸಾಲಿಗೆ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಕೊಡ್ತೀವಿ ನಾವು. ವರ್ಷ ಜೂನ್ 5ನೇ ತಾರೀಕಿಗೆ ಅದನ್ನ ನಾವು ಕ್ವಶನ್ ಪೇಪರ್ ಸರ್ ಮುಗಿಸ್ತು ನಾವು ಬರ್ಕೊಂಡು ಗೊತ್ತಾಯ್ತು. ಅರ್ಥಾಯ್ತು. ಇಂಥವು ಕ್ವಶನ್ ಇರ್ತಾವೆ. ಇದು ಹಿಂಗ್ಯಾಕೆ ಆಗಬೇಕಂದ್ರೆ ಒಂದು
ದ್ವಾಡ ಕಾಣಿಸ್ತೈತಿ, ಒಂದು ಸಾನ್ ಕಾಣಿಸ್ತೈತಿ, ಹೌದಲ್ಲ? ಹಿಂಗೆ ಯಾಕೆ ಆಗ್ತೈತಂದ್ರೆ ಇದ್ರ ಕ್ಷಿತಿಜ ಐತ್ಲ ಮೇಲ್ಮೈ ಇದು ದ್ವಾಡದೈತಿ, ಇದ ಅದಕ್ಕೆ ನಮ್ಗೆ ಕನ್ಫ್ಯೂಸ್ ಮಾಡಿ. ಯಾವ ದೊಡ್ಡದ ಮುಂದೆ ನಾವು ಸಣ್ಣದ ಇರ್ತಲ್ಲ ಸಣ್ಣದ ಅನಿಸ್ತೈತಿ, ಯಾವ ಸಣ್ಣದ ಮುಂದೆ ದೊಡ್ಡದು ಇರ್ತಲ್ಲ ಇಷ್ಟ ಇದೆ. ಈಗ ಒಂದು ಕ್ವಶನ್ ಸರ್, ಇದು ಮೈಕ್ರೋಸ್ಕೋಪ್ ಕಂಪೌಂಡ್ ಮೈಕ್ರೋಸ್ಕೋಪ್ ಸರ್. ಈಗ ಸರ್ ಒಂದು ಸ್ಲೈಡ್ ಕೊಟ್ಟಾಗಲಿ, ಹೌದಾ? ಒಂದು ಸ್ಪೆಸಿಮೆಂಟ್ ತಯಾರು ಮಾಡಿ ಅಮಿಬಾ ಪ್ರೋಟೀಸ್ ಅಂತೇಳಿ ಒಂದು ಸ್ಲೈಡ್ ಆಗೈತಿ. ಆ ಸ್ಲೈಡ್ ನ ಸೆಟ್ ಮಾಡಿದ್ವಿ. ಇದನ್ನ ಸುಮಾರು ಈ ಸ್ಲೈಡ್ ನಾವು ಬಹುಶಃ ಸರ್ ಗೊತ್ತೈತೆ, ಸರ್ ನಾವೆಲ್ಲ ನಾವ ತಯಾರು ಮಾಡ್ತಿದ್ದೀವಿ. ಇವನ್ನ ತಯಾರು ಮಾಡಿ ಅವನ್ನ ಡ್ರೈ ಮಾಡಿ ಈ ತರ ನಾವು ಪ್ಯಾಕಿಂಗ್ ಮಾಡ್ಕೊಂಡು ಇಟ್ಕೊತಿದ್ದೆವು. ನಮಗೆ ಯಾವಾಗ ಬೇಕು ಅವಾಗ ನೋಡ್ಬೋದು. ಸುಮಾರು 6 ತಿಂಗಳ ತನಕ ಸಂಗ್ರಹ ಮಾಡಿ ನೋಡ್ಬೋದು. ಈಗ ಅಮಿಬಾ ಪ್ರೋಟೀಸ್ ಹಾಕಿ, ಅಮಿಬಾ ಪ್ರೋಟೀಸ್ ಅಂತಂದ್ರೆ ಸಾಮಾನ್ಯವಾಗಿ ಇಲ್ಲಿ ಹಾಕಿದಂತ ಅಮಿಬಾ ಪ್ರೋಟೀಸ್ ಕೇಳಿ ಸ್ಲೈಡ್ ಒಳಗೆ ಹಾಕಿದಂತ ಸಾಮಾನ್ಯವಾಗಿ ಇದು ಏನಂತಂದ್ರೆ ಮನುಷ್ಯರಿಗೆ ಈ ಹಾಕಿದಂತ ಸ್ಲೈಡ್ ಇದ್ದಂತ ಅಮಿಬಾ ಪ್ರೋಟೀಸ್ ಇದು ಹಾನಿಕಾರಕವಲ್ಲ. ಇದು ಯಾವ ಮನುಷ್ಯ ಪ್ರತಿರಕ್ಷಕ ಕಾರಕಗಳನ್ನು ಹೊಂದಿರ್ತಾರಲ್ಲ ಅವನಿಗೆ ಮಾತ್ರ ಇದು ವ್ಯವಸ್ಥೆ ಹಾಳು ಮಾಡ್ತೈತಿ. ಇಲ್ಲಿ ಹಾಕಿದಂತ ಅಮಿಬಾ ಪ್ರೋಟೀಸ್ ಇದು ಶುದ್ಧವಾದ ನೀರಿನಲ್ಲಿ ನೋಡಬಹುದು. ಇದನ್ನ ನಾವು ಶುದ್ಧವಾದ ನೀರಿನಲ್ಲಿ ಇದನ್ನ ನೋಡಬಹುದು. ಈ ತರನ ಇರ್ತವದ್ರದ್ದು ಇಲ್ಲಿ ಬಂದು ನೀವು ಒಬ್ಬೊಬ್ಬರು ನೋಡಬಹುದು. ಶುದ್ಧವಾದ ನೀರಿನಲ್ಲಿ ಮಾತ್ರ ಇದನ್ನ ನಾವು ರಿಯಲ್ ಆಗಿ ನಾವು ನೋಡಬಹುದು. ಇದನ್ನ ಅಮಿಬಾ ಪ್ರೋಟೀಸ್ ಅಂತೇಳಿ ಒಬ್ಬೊಬ್ಬರು ಬಂದು ನೋಡ್ರಿ, ಇದನ್ನ ಮುಟ್ಬೇಡ್ರಿ, ಜಸ್ಟ್ ಹಂಗ ಒಂದು ಕಣ್ಣು ಮುಚ್ಚಿ ಒಂದು ಕಣ್ಣಿಂದ ನೋಡ್ಬೇಕು. ಇದನ್ನ ಜಸ್ಟ್ ಒಂದು ತಿಕ್ಕಿಗೆ ಕಾಣ್ತೈತಿ ಈ ಕಡೆ. ಅದು ಕಲರ್ ಏನೈತಲ್ಲ ಅದು ಮುಟ್ಟಾಗಿಲ್ಲ. ಕಲರ್ ಏನೈತಲ್ಲ ಅದು ಸ್ಟೇನ್ ಕಲರ್ ಅಂತ ಕರೀತಾರೆ, ಪಿಂಕ್ ಕಲರ್. ಅಂದ್ರೆ ನಿಮಗೆ ಹೇಳಿದ್ರೆ ಸ್ಲೈಡ್ ಅನ್ನ ನಾವು ಉಪಯೋಗಿಸಬೇಕಾಗಿಲ್ಲ. ಇಲ್ಲಿ ಐತಿ ನೋಡಿ, ಇದು ಸ್ಲೈಡ್, ಇದು ಮ್ಯಾಗಿನ ಕವರ್ ಗ್ಲಾಸ್, ಒಳಗೆ ಸ್ಪೇಸ್ಮೆಂಟ್ ಇರ್ತೈತಿ. ಇದು ನಮಗೆ ಚಂದಾಗಿ ಕಾಣ್ಲಿಕ್ಕೆ ಕಲರ್ ಹಾಕಿರ್ತೀವಿ. ಅದಕ್ಕೆ ಆ ಕಲರ್ ಹೆಸರಿದ್ರೆ ಸ್ಟೇನ್ ಕಲರ್ ಅಂತ ಕರೀತಾರ. ಈಗ ಅದು ಅಮಿಬಾ ಪ್ರೋಟಿಯಸ್ ಐತೆ ಈಗ, ಹೌದಾ? ಅಮಿಬಾ ಪ್ರೋಟಿಯಸ್ ಅನ್ನ ನೀವು ನೋಡ್ಬೋದು. ಒಬ್ಬೊಬ್ಬರಾಗಿ ಬಂದು ನೋಡ್ರಿ ಅದನ್ನ. ಬಟ್ ಅದು ಒಳಗೆ ಜಸ್ಟ್ ಒಂದು ಸ್ಮಾಲ್ ಇದಿರ್ತೈತಿ, ಹೌದಾ? ಜಸ್ಟ್ ಒಂದು ಸೆಲ್ಸ್ ಇರ್ತೈತಿ, ನೋಡ್ಬೋದು. ಸರ್ ಒಂದು ನಿಮಿಷ, ಇನ್ನೊಂದು ಎಕ್ಸ್ಪೆರಿಮೆಂಟ್ ಇದಕ್ಕೆ ಪೆಪೇಟ್ ಅಂತಾರೆ. ಏನಂತಾರ? ಇನ್ನೊಂದು ಎಕ್ಸ್ಪೆರಿಮೆಂಟ್ ಐತಿ. ಇದು ಹೈಡ್ರೋಕ್ಲೋರಿಕ್ ಆಮ್ಲ HCl. ಈ ಹೈಡ್ರೋಕ್ಲೋರಿಕ್ ಆಮ್ಲ ಅಮೋನಿಯಾ ಇದೆ. ವಾಸನೆ ನೋಡ್ರಿ, ನಾನು ತೋರಿಸ್ಲ ಯಾರು ನೋಡಿಲ್ಲ. ಹೈಡ್ರೋಕ್ಲೋರಿಕ್ ಆಮ್ಲ. ಇದನ್ನ ಅಮೋನಿಯಾ ಬರ್ಮಿ ಬಾಯಿಕ್ರೋ ಏನ್ ರಿಯಾಕ್ಷನ್ ಆಗ್ತೈತಿ ನೋಡಿ. ಇದು ಅಮೋನಿಯಾ ಅನಸ್ತೈತಿ. ಏನಾಗತ್ತೈತಿ? ಬಿಳಿಯ ಧೂಮ ಹೊಂಟೈತಿಲ್ಲ, ಬಿಳಿಯ ಧೂಮ. ಅದರ ರಾಸಾಯನಿಕ ಸಮೀಕರಣ ಬರೀತದೆ ನೋಡಿ. ಹೈಡ್ರೋಕ್ಲೋರಿಕ್ ಆಮ್ಲ ಏನ್ರಿ? ಅಮೋನಿಯಾದೇನ NH3 NH4 Cl2 NH4 Cl2 ಅಮೋನಿಯಂ ಕ್ಲೋರೈಡ್ ಇಳಿಯದು ಕೂಡ ನೆನಪಿಟ್ಟುಕೊಳ್ಳಿ. ಎಸ್, ಈಗ ನಿಮ್ಮ 10 ನಿಮಿಷ ಪ್ರೋಗ್ರಾಮ್ ತಗೋತೀನಿ. 10 ನಿಮಿಷ ನಂತರ ಒಂದು ವಿಷಯ ಹೇಳೋಣ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಬಹಳ ಜ್ಞಾನ ಇರ್ತಾರೆ. ಎಷ್ಟು ಜ್ಞಾನ ಇರ್ತಾರೆ ಅಂತ ಒಂದು ಎಕ್ಸಾಂಪಲ್ ಹೇಳ್ತಾರೆ. ನಾನು ಒಮ್ಮೆ ಎಲ್ಲ ದೇಶದ್ದು ಪ್ರದರ್ಶನ ನೈತಿ.